ಅಯ್ಯಯ್ಯಪ್ಪ, ಆಗೋದಿಲ್ಲ. ಬಿಲ್ಡಪ್ಪಲ್ಲಿ ಎಂಟ್ರಿ ಕೊಡಬೇಕು ಅಂತ ಹುಮ್ಮಸ್ಸಲ್ಲಿ ಮೈಕಾಯೆಲ್ಲ ಅಲ್ಲಾಡಿಸ್ಬಿಟ್ಟೆ. ಈ ಕೈ ಕಾಲೆಲ್ಲ ಪಿಕ ಅಂತಿದ್ದಾವೆ. ಮತ್ತು ಪಿಕಪ್ ಆಗಬೇಕು ಅಂತ ಅಂದರೆ ಎನರ್ಜಿ ಡ್ರಿಂಕು ಟ್ಯಾಬ್ಲೆಟ್ಸ್ ತಗೋಬೇಕು. ಟ್ಯಾಬ್ಲೆಟ್ಸ್ ತಗೊತೀನಿ. ಇದನ್ನು ಬೇರೆ ಇಲ್ಲೇ ಇಡಬೇಕು ಅಂತ ಹೇಳಿದ್ದಾರೆ. ಕೂಲು. ಈಗ ಎನರ್ಜಿ ಬಂತು. ಹಾಯ್ ಮಮ್ಮಿ ಅಂಕಲ್ ಫ್ಯಾನ್ಸಿ ಡ್ರೆಸ್ ಹಾಕೊಂಡಿದ್ದಾರೆ. ಫ್ಯಾಷನ್ ಡ್ರೆಸ್? ವಯಸ್ಸಾಗ್ತಿದ್ದಂಗೆ ನನ್ನ ಡ್ರೆಸ್ ಕೂಡ ಫ್ಯಾಷನ್ ಡ್ರೆಸ್ ಆಗೋಯ್ತಲ್ಲಪ್ಪ. ಹಲೋ, ನಾನು ಯಾರು ಅಂತ ಗೊತ್ತಿಲ್ವಾ? ಜೇಡರ್ ಮ್ಯಾನ್. ಅದೇ ಸಿನಿಮಾದಲ್ಲಿ ಕಾಮಿಕ್ ಬುಕ್ಕಲ್ಲಿ ನೋಡಿರ್ತೀರಲ್ಲ, ಅದೇ ಜೇಡರ್ ಮ್ಯಾನ್ ನಾನು. ಏನು 5 ವರ್ಷದಿಂದ ಇತ್ತೀಚೆಗೆ ಸ್ವಲ್ಪ ವೀಕ್ ಆಗಿರೋ ಥರ ಕಾಣ್ತಿದ್ದೀನಿ ಅಷ್ಟೇ. ನನಗೇನು ಹಾಗೇನಿಲ್ಲ. ಹೌದು, ಯಾರಾದರೂ ಡಾಕ್ಟ್ರ್ ಇದ್ದೀರಾ? ಇದ್ರೆ ಫೋನ್ ನಂಬರ್ ಕೊಡಿ, ಆಮೇಲೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಸಾರಿ, ಅದು ಸೀನಿಯರ್ ಸಿಟಿಜನ್ಸ್ ಪೆನ್ಷನ್ಗೆ ಅಪ್ಲಿಕೇಶನ್ ಹಾಕಿದ್ದೆ, ಅದೇನಾಯಿತು ಅಂತ ಕೇಳಿಬಿಡ್ತೀನಿ. ಅಯ್ಯಪ್ಪ. ಹಲೋ. ನೀವು ಕರೆ ಮಾಡಿದ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ. ವಾಂತಿ ಮಾಡ್ಕೊಂಡು ಸ್ವರ್ಗೋಗಿದ್ಯಾ? ಯಾಕಮ್ಮ ವಾಂತಿ ಮಾಡ್ಕೊಂಡೆ? ಹಂಗೆಲ್ಲ ವಾಂತಿ ಮಾಡ್ಕೋಬಾರ್ದಮ್ಮ. ಹಲೋ. ಅಯ್ಯೋ, ಫೋನೇ ಕಟ್ ಮಾಡಿಬಿಟ್ಲು. ಏನಾಯ್ತೋ ಏನೋ, ಇನ್ನೊಂದ್ಸರಿ ಕೇಳ್ತೀನಿ. ಹಲೋ. ಯಾಕಮ್ಮ ವಾಂತಿ ಮಾಡ್ಕೊಂಡೆ? ಪಿತ್ತ ಜಾಸ್ತಿ ಆಯ್ತಾ? ಹಂಗೆಲ್ಲ ಹುಡುಗಿರು ವಾಂತಿ ಮಾಡ್ಕೋಬಾರ್ದಮ್ಮ. ಹೌದು, ಒಳ್ಳೆ ಡಾಕ್ಟರ್ ಹತ್ರ ಇದ್ರು ತೋರ್ಸೋದಲ್ವಾ ನೀನು? ಯಾರಯ್ಯ ಮಾತಾಡ್ತಿರೋದು? ಈ ಕಡೆಯಿಂದ ನಾನು ಮಾತಾಡ್ತಿರೋದು. ಈ ಕಡೆಯಿಂದನೂ ನಾನೇ ಮಾತಾಡ್ತಿರೋದು. ಅದೇನ್ ಬೊಗಳು? ಅದು ಏನಂದ್ರೆ, ಈ ಗೋರ್ಮೆಂಟ್ನವರು ವಯಸ್ಸಾದವರು ತಿಂಗಳಿಗೆ 600 ರೂಪಾಯಿ ಪೆನ್ಷನ್ ಕೊಡ್ತಾರಲ್ಲ, ಅದಕ್ಕೆ ಅಪ್ಲಿಕೇಶನ್ ಹಾಕಿದ್ದೆ. ಏನಾಯ್ತು ಅಂತ. ಓ ಅದ, ನಿಮ್ದು ಪ್ರಾಸೆಸ್ ನಡೀತಾ ಇದೆ. 9 ತಿಂಗಳು ವೇಟ್ ಮಾಡಿ, ಆಮೇಲೆ ನಾವೇ ಫೋನ್ ಮಾಡ್ತೀವಿ. ಅಷ್ಟೆಲ್ಲ ವೇಟ್ ಮಾಡಕ್ ನನ್ನ ಕೈಲಿ ಆಗೋದಿಲ್ಲಮ್ಮ. ವೇಟ್ ಮಾಡಕ್ಕಾಗಲ್ಲ ಅಂದ್ರೆ ಫೋನ್ ಇಡಲೇ. ಹಲೋ. ಫೋನ್ ಇಟ್ಬಿಟ್ಲು. ನೋಡಿದ್ರಾ ನಿಮ್ಮ ಫೇವ್ರೇಟ್ ಸೂಪರ್ ಸ್ಟಾರ್ ಜೇಡರ್ ಮ್ಯಾನ್ ಗತಿ. ಇಡೀ ಊರಿನ ಜನರೆಲ್ಲ ಸೇರಿಸಿ ದುಡ್ಡು ಕಲೆಕ್ಟ್ ಮಾಡಿ ನನಗೊಂದು DTP ಕಲರ್ ಜೆರಾಕ್ಸ್ ಅಂಗಡಿ ಇಟ್ಕೊಟ್ರು. ನನ್ನ ಮಕ್ಕಳು, ನನ್ನ ಹೆಂಡತಿ ಕಲರ್ ಚೆನ್ನಾಗಿದೆ ಅಂತ ಕಲರ್ ಜೆರಾಕ್ಸ್ ಅಂಗಡಿ ಇಟ್ಕೊಟ್ಟಿದ್ದಾರೆ. ನನಗೆ ಅಂಗಡಿಗೆ ಗಿರಾಕಿ ಬರ್ತಿದ್ರು ಚಿಂತೆ ಇಲ್ಲ, ನನ್ನ ಹೆಂಡತಿ ಅಂಗಡಿಗೆ ಬರ್ತಾ ಇದ್ರೆ ಅಷ್ಟು ಸಾಕು. ಯಾಕೆ? ಅದು ಎಲ್ಲಿಂದ ಅಂತ ಬಂದು ಗಂಟು ಬಿದ್ಯೋ ನನಗೆ. ಟೈಪಿಂಗ್ ಮಾಡಬೇಡ ಅಂತೀನಿ. ನಾ ಹೇಳೋದು ಕೇಳಲ್ಲ ನೀನು. ಏನೋ ಒತ್ತಕ್ಕೆ ಹೋಗ್ತೀಯಾ, ಇನ್ನೇನೋ ಒತ್ತತೀಯಾ, ಅದು ಏನೋ ಅರ್ಥ ಕೊಡುತ್ತೆ. ತಗ ಹಿಡ್ಕ ಇಲ್ಲಿ. ಅಯ್ಯಪ್ಪ, ಬಿಡು. ಈಗ ಹೇಳು, ಎಲ್ಲಿ ಒತ್ತಿದ್ಕೆ ಯಾರಿಗೆ ಎಲ್ಲಿ ತ್ರಾಸಾತು? ಹೇಳ್ತೀನಿ. ತ್ರಾಸಾಗಿದ್ದೇನೆ ಹೇಳ್ತೀನಿ. ಇಲ್ಲಿ ನೋಡು, ಕನ್ನಡ ಅಂತ ಟೈಪ್ ಮಾಡ್ಬೇಕಿತ್ತು. ನೀನೇನಂತ ಮಾಡಿದ್ಯಾ? ಎನ್ನಡ. ಅಡವಿ ದೇವಿಗೆ ಕೆಡವಿದ್ದೇವೆ ಅಂತ ಟೈಪ್ ಮಾಡಿದ್ಯಾ? ಅಯ್ಯಯ್ಯೋ. ಹಲೋ, ಗುರುವಾಂಕರಗೆ ಗೂಬ್ ಶಂಕರ ಅಂತ ಟೈಪ್ ಮಾಡಿದ್ಯಾ? ಆಮೇಲೆ ಸಾಕ್ ಬಿಡು, 3 ಹೇಳಿದೆ ತಾನೇ, ರಿಜಿಸ್ಟರ್ ಆಯ್ತು. ನನ್ನ ಕಲ್ಲರ್ ನೋಡಿ ಇಷ್ಟ ದಿನ ಪ್ರಿಂಟಿಂಗ್ ಅಂತ ಬರ್ತಿದ್ರು, ಇನ್ಮೇಲೆ ಅದನ್ನು ನಿಲ್ಲಿಸ್ಬಿಡ್ತಾರೆ. ಲೇ, ನನ್ನ ಧರ್ಮ ಪತ್ನಿಯಾಗಿ ಗಂಡನ ಧರ್ಮನೇ ಹಾಳು ಮಾಡ್ತಿದ್ಯಲ್ಲೇ. ಅಷ್ಟೇ ಅಲ್ಲ, ಬೆಳಗ್ಗೆ ಯಾವನೋ ಬಂದಿದ್ದ, ನಿನ್ನ ಗಂಡ ತುಂಬಾ ಅಲ್ಲಾಡ್ತಾನೆ, ಎನಿ ಹೆಲ್ಪ್ ಅಂತ ತುಟಿ ಕಚ್ಕೊಂಡು ಕೇಳ್ತಾನೆ. ಏನೋ ತುಟಿ ಕಸ್ತಾನ? ಅವನ್ ಯಾವನಂತ ಹೇಳ್ಬಿಡಿ, ಅವ್ನು ಬರೀ ಏರಲ್ಲಿ ಹೊಡೆದು ಸಾಯಿಸ್ಬಿಡ್ತೀನಿ. ನೆಲದಲ್ಲಿ ನಿಲ್ಲಕ್ಕೆ ನಿನ್ನ ಬುಡ ಅಲ್ಲಾಡ್ತಾ ಇದೆ, ಇನ್ನು ಏರಲ್ಲಿ ಬೇರೆ ಹೊಡಿತೀಯಾ? ಬಾ ಕುತ್ಕೋ. ಅಯ್ಯಪ್ಪ, ಲೇ ಯಾಕಾಗಲ್ಲ ಅಂತೀಯಾ?
ಬೆಂಗಳೂರಲ್ಲಿರೋ ಎಲ್ಲಾ ಬೋರ್ವೆಲ್ ಅಲ್ಲಿ ನೀರ್ ಬಂದ್ರು ನಿನ್ನ ಕೈಯಲ್ಲಿ ದಾರ ಮಾತ್ರ ಬರಲ್ಲ. ಏ ಹಂಗಂತೀಯ ನೋಡಿಲ್ಲಿ. ಬೆಳಿಗ್ಗೆ ಬಂತಲ್ಲ, ನಿನ್ನೆ ತಿಂದಿರೋ ನೂಡಲ್ಸ್ ಇರ್ಬೇಕು. ಲೇ ಈಗ ಹೆಂಗ್ ದಾರ ಬರಿಸ್ತೀನಿ ನೋಡು. ಒಂದ್ಸಲಿ ಬಾ. ಜಾಸ್ತಿ ಒತ್ಬೇಡ, ಪಿಶ್ ಬಂದತ್ತು. ಕಟ ಒಂದಾನೊಂದು ಕಾಲದಲ್ಲಿ ಹಾಲಿವುಡ್ ಅಲ್ಲಿ ಎಂತೆಂತ ಹೀರೋಯಿನ್ ಜೊತೆಗೆ ದಾರ ಬರ್ಸಿದ್ದೀನಿ. ಈ ಮಜಾವುಡ್ ಹೀರೋಯಿನ್ ಜೊತೆ ಆಗ್ತಿಲ್ವಲ್ಲ. ಲೇ ನಿನ್ ಜೊತೆ ದಾರ ಬರ್ಸೆ ಬಿಡೋದಿಲ್ಲ ಕಣೆ. ಬ್ಯಾಚುಲರ್ ರೂಮ್ ಅಲ್ಲಿ ಅದ್ಮಿ ಖಾಲಿಯಾಗಿರೋ ಟೂತ್ ಪೇಸ್ಟ್ ಟ್ಯೂಬ್ ಇದ್ದಂಗಿದ್ಯಾ. ಎಷ್ಟೇ ಅದು ಬಿದ್ರು ದಾರ ಮಾತ್ರ ಆಚೆ ಬರೋಲ್ಲ. ಯಾರಿಗೆ ಹೇಳ್ತಿದ್ಯಾ? ನಿನಗೆ ಹೇಳ್ತಾ ಇದೀನೋ. ಇನ್ನೊಂದ್ಸರಿ ಹೋದ್ರ ಬೇಡ ಕಣೆ, ಕಿಡ್ನಿ ಬಾಯಿಗೆ ಬಂದ್ಬಿಡುತ್ತೆ. ಲೇ ನಾನಂದ್ರೆ ಏನಂತ ಅನ್ಕೊಂಡಿದ್ಯಾ ನೀನು? ನಾ ಕಿರುಬೇಳಲ್ಲೇ ಪ್ಯಾನ ಕರ 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 ಅಂತ ತಿರ್ಸಿಬಿಡ್ತೀನಿ. ಬರೀ ಕೋಲಲ್ಲೇ ಡೋರ್ ಹಾಕಿಬಿಡ್ತೀನಿ. ಹೇಳು ಹೇಳು ಹೇಳು. ಮಾಡೋದನ್ನ ಸರಿಯಾಗಿ ಮಾಡಿದಿದ್ರೆ ಇಷ್ಟೊತ್ತಿಗೆ ನನ್ನ ವಯಸ್ಸಿಂದ 2-3 ಮಕ್ಕಳಾದ್ರೂ ಇರ್ತಿತ್ತು. ಏನ್ ಮಾಡೋದು, ಜನಸೇವೆಯಲ್ಲಿ ಮಗ್ನನಾಗ್ಬಿಟ್ಟಿದ್ದೆ. ಅಮ್ಮ ತಾಯಿ, ನಿನ್ ಜೊತೆ ಜಗಳ ಮಾಡೋಡ್ ಶಕ್ತಿ ನನ್ನ ಹತ್ರ ಇಲ್ಲ ಕಣೆ. ಹೋಗು, ಇನ್ಯಾವನೋ ಕಲರ್ ಜೆರಾಕ್ಸ್ ಅಂತ ಬಂದು ನಿನ್ನೆ ತಕೊಂಡು ಹೋಗಿಂತ ಮುಂಚೆ ಒಳಕ್ ಹೋಗು. ಏನಂದೆ? ಅಮ್ಮ ತಾಯಿನ ಹೇಳ್ತೀನಿ ತಾಯಿ ಅಂತೀಯಲ್ಲೋ, ನಾಚಿಕೆ ಆಗಲ್ವಾ ನಿನಗೆ? ಈ ವಯಸ್ಸಲ್ಲಿ ನಿನ್ ಡಾರ್ಲಿಂಗ್ ಅಂದ್ ನಾ ದಬ್ಬಾಕೋದಾದ್ರೂ ಏನಿದೆ? ಅಯ್ಯೋ ಅಯ್ಯೋ, ಯಾವಾರು ಬಿಟ್ಟೆ ನಾನು. ಆ ಬಟ್ಟೆ ಹಾಕೊಂಡು ಮುಖ ಮುಚ್ಕೊಂಡಿದ್ದ ಇವನು, ವಯಸ್ಸೇ ಗೊತ್ತಾಗ್ಲಿಲ್ಲ ನನಗೆ. ಜೀಡ್ರಿ ಮ್ಯಾನ್ ಅಂದ್ರೆ ಜೇಡ್ರಿ ಮ್ಯಾನ್ ಸಿನಿಮಾದಲ್ಲಿ ಬರೋ ಹೀರೋ ತರ ಇರ್ತಾನೆ ಅನ್ಕೊಂಡಿದ್ದೆ. ಒರಿಜಿನಲ್ ಜೇಡ್ರಿ ಮ್ಯಾನ್ ಇಷ್ಟು ಮುದಿಯ ಅಂತ ಗೊತ್ತಿರ್ಲಿಲ್ಲ. ಲೇ ವಯಸ್ಸು ಬಾಡಿ ನೋಡಿ ಪವರ್ ಲೆಕ್ಕ ಹಾಕಬೇಡ ಕಣೆ. ಬೀಳೋದೇ ಬ್ಯಾರೇನೇ ಇರುತ್ತೆ ಅಲ್ವೇ ಚಿನ್ನ. ನೀವೇನು ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೋತೀಯ? ಬಾಯಿಲಿ ಗೌರ್ಮೆಂಟ್ಗೆ ಅಪ್ಲಿಕೇಶನ್ ಹಾಕಿದ್ದೀನಿ. ಅವ್ರು ತಿಂಗಳಿಗೆ 600 ರೂಪೀಸ್ ಕೊಡ್ತಾರೆ. ಯಾಕೆ ಮಾತಿಗೂ ಎದುರಿಸ್ತೀಯಾ? ಆ ವಯ ಕೊಡೋ 600 ರೂಪಾಯಿ. ಆ 600 ರೂಪಾಯಿ ನನ್ನ ಐಬ್ರೋಸ್ಗೆ ಸಾಕಾಗಲ್ಲ. ಅದು ಏನು ಕರ್ಮಕ್ಕಂತ ಮಾತಾಡಿದ್ರಿ ತಾಳಲ್ಲಪ್ಪ. ಲೇ ಯಾಕೆ? ಹೋಗಿ ತರಕಾರಿ ತಗೊಂಬ. ನಾನಾ? ನೀನೇ. ಯಾರಿಗೆ ಹೇಳ್ತಿದೀಯಾ? ನಿನಗೆ ಹೇಳ್ತಿದ್ದೀನಿ. ನಾನ್ ಯಾರು ಅಂತ ಗೊತ್ತು ತಾನೇ? ನನ್ನ ಗಂಡ. ಲೇ ನಾನ್ ನೀರಲ್ಲಿ ನಡಿತೇನೆ ಕಣೆ. ನಡಿ. ಗಾಳಿಲಿ ಈಜ್ತೀನಿ. ಈಜ್ಕೋ. ಮಳೆ ತರ್ಸೋ ಮೋಡನೆ ಕೊಡೆ ಮಾಡ್ಕೋತೀನಿ. ಅದಕ್ಕೆ ನಾನು ಏನ್ ಮಾಡ್ಲಿ? ತರಕಾರಿನೂ ನಾನೇ ತರ್ತೀನಿ. ಬರೀ ಮಾತಿನ ಬಂಡವಾಳ ಅಷ್ಟೇ ನಿಂದು. ನಿನ್ನ ಕೈಯಲ್ಲಿ ಏನು ಅಲ್ಲಾಡ್ಸಕ್ಕಾಗಲ್ಲ. ಏನಂದೆ? ಅಲ್ಲಾಡ್ಸಕ್ಕಾಗಲ್ಲ ಅಂದೆ. ಲೇ ಏನ್ ಮಾಡ್ದೆ? ಅಲ್ಲಾಡ್ಸಿದೆ. ನಿನ್ನ ಹಾಳಾಗ್ ಹೋಗು. ಲೇ ನಿಮ್ಮ ಅಪ್ಪನ ಬಗ್ಗೆ ನೀ ನನ್ನ ಹತ್ರನೂ ಹೇಳಕ ಬಂದೆ ಅಂತ ಗೊತ್ತು. ಅವನ ಬಗ್ಗೆನೂ ನನ್ನ ಹತ್ರ ಹೇಳ್ಬೇಡ. ಲವ್ ಮಾಡಿದರೆಲ್ಲ ಲೈಲಾ ಮಜ್ನು ಆಗಲ್ಲ, ಬಿಲ್ಡಿಂಗ್ ಕಟ್ಸೋದೆಲ್ಲ ತಾಜ್ ಮಹಲ್ ಆಗಲ್ಲ. ನಿನಗೆ ಅಂತ ನಿಮ್ಮಪ್ಪ ಗಂಡು ಹುಡುಕಿದ್ರೆ ಯಾರು ಈ ಜೇಡ್ರ ಮ್ಯಾನ್ ಥರ ಅದ್ದೂರಿಯ ಲವ್ ಮಾಡೋಕ್ಕಾಗಲ್ಲ. ಹೋಗು, ನಿಮ್ಮ ಅಪ್ಪನ ಬಗ್ಗೆ ನಮ್ಗೆ ಗೊತ್ತಿಲ್ವಾ? ಗೋಣೆಲಿ ಗೋಡಂಬಿ ಹುಡ್ಕೊಂಡು ತಿನ್ನೋ ನಿಮ್ಮ ಅಪ್ಪ. ನೀನು ಜೊಲ್ಲಲ್ಲೇ ಜಿಲೇಬಿ ಹಾಕು. ನಮ್ಮ ಅಪ್ಪನ ಬಗ್ಗೆ ಮಾತಾಡ್ಬೇಡ. ಬೀಪ್ 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 ನನ್ನ ಮಗನೇ ನಿನ್ನ ಯೋಗ್ಯತೆ ಬಿಟ್ಟಿದ್ಲೇನೋ? ಏನೇದು ಬೀಪು? ಸೆನ್ಸರ್. ಸರಿ, ಗಂಡ ಅಂದ್ರೆ ಚೂರು ಭಯ ಭಕ್ತಿ ಬೇಡವೇನೆ ನಿಂಗೆ? ಏನಂದೆ? ಏನಿಲ್ಲ, ಒಳಕ್ ಹೋಗು, ತರಕಾರಿ ತರ್ತೀನಿ ಅಂದೆ. ಲೇ ಇವಳೆ ಬಾಯಿಲಿ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ. ನುಗ್ಗೆಕಾಯಿ ಎಷ್ಟು ತರಲಿ? ಹೋಗಿ ತರಕಾರಿ ತಗೊಂಡ್ಬರ್ತೀನಿ. ವಾಟ್ಸ್ ಯುವರ್ ಪ್ರಾಬ್ಲಮ್ ಯಂಗು ಮ್ಯಾನ್? ಕಾಪಾಡಿ 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 ಕಬಡ್ಡಿ 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 ಕಬಡ್ಡಿ. ನಾನ್ ಹೇಳಿದ್ದು ಕಾಪಾಡಿ ಅಂತ. ಕಾಪಾಡಿ ಅಂದ್ಯಾ? ಸರಿ, ಯಾರು ಯಾವಾಗ ಎಲ್ಲಿ ಏನ್ ಮಾಡಿದ್ರೆ ಹೇಳು. ಬೆಂಕಿ ತಗದಗರೆ ಹತ್ಕೊಂಡು ಉರಿತಾ ಇದೆ ಜಡಮನ್. ನನಗೂ ಅಷ್ಟೇ. ನೀ ಫಸ್ಟ್ ಎಂಟ್ರಿ ಕೊಟ್ಟಾಗಲೇ ಬೆಂಕಿ ದಗದಗನೆ ಹತ್ಕೊಂಡು ಉರಿತಾ ಇದೆ. ಇಸ್ ಇಟ್? ಯಾ ಅದಲ್ಲ ಜಡಮನ್, ಮತ್ತೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಎಲ್ರು ಬೆಂಕಿ ಹಚ್ಕೊಂಡ್ಬಿಟ್ಟಿದ್ದಾರೆ. ಬೆಂಕಿ ಹತ್ಕೊಂಡು ಉರಿತಾ ಇದೆ. 14th ಫ್ಲೋರ್ ಅಲ್ಲಿ ಎಲ್ರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ನೀವು ಬಂದು ಸಿಂಗ್ ಸಿಂಗ್ ಸಿಂಗ್
ಅಂತ ಹಾರಿ ಅವ್ರನ್ನೆಲ್ಲ ಕಾಪಾಡ್ಬೇಕು ಪ್ಲೀಸ್. ಜಿಗ್ 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 ಅಂತ 14th ಫ್ಲೋರ್ಗೆ ನಾನು ಹೆಂಗಮ್ಮ ಅರ್ಲಿ ಫ್ಲೋರ್ ಹತ್ತಕ್ಕಾಗಲ್ಲ ಅಂತ ನಾನೇ ಗ್ರೌಂಡ್ ಫ್ಲೋರಲ್ಲಿ ಶಾಪ್ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ದಾರ ಇದೆಯಲ್ಲ ಅದನ್ನೆಲ್ಲ ಬಿಟ್ಟು ಅವ್ರನ್ನ ಕಾಪಾಡಿ ಪ್ಲೀಸ್. ಸಾರಿ ಕಣಮ್ಮ, ನನ್ನ ಹೆಂಡತಿ ಹರಿದಿರೋ ಬಟ್ಟೆ ಹೊಲ್ದು ನನ್ನ ಕೈಲಿರೋ ದಾರ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ನನ್ನ ಹತ್ರ ಉಂಡೆ ಇದೆ, ಕಟ್ಲಾ ದಾರದುಂಡೆ? ಇಲ್ಲಮ್ಮ, ನೀ ಏನು ಕೊಟ್ರು ನನ್ನ ಕೈಲಾಗೋದಿಲ್ಲ, ನನಗೆ ಮಂಡಿ ನೋವು. ಅಳ್ಬೇಡ, ಬೆಂಕಿ ಎಷ್ಟೊತ್ತಿಗೆ ಬಿತ್ತು? ಮಾರ್ನಿಂಗ್ ಬೆಳಗ್ಗೆ. ಮಾರ್ನಿಂಗ್ ಬೆಳಿಗ್ಗೆನಾ? ಹಂಗಾರೆ ಇಷ್ಟೊತ್ತಿಗೆ ಅವ್ರು ಟೋಸ್ಟ್ ಆಗಿ ಹೋಗಿರ್ತಾರೆ. ಸರಿ ಬಿಡು. ಏನಾದರೂ ತಿಂದ್ಯಾ? ಇಲ್ಲ. ಬಾ, ಮಾರ್ಕೆಟ್ಗೆ ತರಕಾರಿ ತರಕ್ ಹೋಗ್ತಿದ್ದೀನಿ. ಬೂದ್ ಕುಂಬಳಕಾಯಿ ಹೀರೆಕಾಯಿ ಕೊಡ್ತೀನಿ, ತಿನ್ನುವಂತೆ. ಬೂದ್ಗುಂಬಳಕಾಯಿ? ಅಯ್ಯ ನಿನ್ನ ಮಖ ಮುಚ್ಚ, ನಿನ್ ಕೈ ಸೇದ್ ಹೋಗ. ನೀನ್ ಹಂಗ್ ಹಾರ್ತ್ಯಾ ಹಿಂಗ್ ಹಾರ್ತ್ಯಾ ಹೆಂಗೆಂಗೋ ಹಾರಿ ನಮ್ಮವ್ರನ್ನೆಲ್ಲ ಕಾಪಾಡ್ತ್ಯಾ ಅಂತ ಬಂದ್ರೆ ನಿನ್ ನಡ್ಕೊಳಕ್ಕೆ 4 ಜನ ಬೇಕು. ಅಲ್ಲ, ಯಾವತ್ತಾದ್ರೂ ನೀನ್ ಈ ಮುಸುಡಿನ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾ? ಬಾಡೋಗಿರೋ ಬದ್ನೆಕಾಯಿ ಇದ್ದಂಗಿದೆ. ತಿರ್ಗೋ ಈ ಕಡೆ. ಹಳದೋನೆ ಜೇಡರ್ಮನ್ ಅಂತೆ, ಜೇಡರ್ಮನ್ ಮುದಿಗೂಬೆ. ನಿನ್ನ ನಂಬ್ಕೊಂಡ್ ಬಂದಲ್ಲ ನಾನು. ಯಾ ಅದೇ ತರಕಾರಿ ತಂದೆ ಕಣೆ. ಅಯ್ಯಪ್ಪ, ಮಜ ಭಾರತ. ಅರಳಿಕಟ್ಟೆ ಅಣ್ತಮಾಸ್. ಜೇಡ್ರ ಮೇಲೆ ಬಿಡಕ್ಕೆ ನಮ್ಮ ಜೇಡ್ರ ಮೇಲೆ ಉಸ್ಸೆ ಅಂತ ಟ್ರೈ ಮಾಡಿ ಏನು ಕಿತ್ತಾಕಾಗಲಿಲ್ಲ. ಹೋಗ್ಲಿ ಬಿಡಿ, ಇವಾಗ ನೋಡು ಆ ಕಡೆಯಿಂದ ದಾರ ಬಿಡ್ತಾರೆ ಸರ್ರು, ಬುಸ್ ಅಂತ. ತಡ್ಕೊಳಕ್ಕೆ ರೆಡಿನಾ? ರೆಡಿ? ಓಕೆ. ಟು ನಾರಾಯಣ್ ಸರ್, ಹೇಗಿತ್ತು ಸರ್? ಏನ್ ರಾಘವೇಂದ್ರ, ಅದೇನ್ ಹಾಡು ಎಂಟ್ರಿಯಲ್ಲಿ ಬಂದಿದ್ದು? ಹಾಗೋ ಹೀಗೋ ಇದ್ದೇನೆ. ಹೇಗೆ ಒಂದ್ಸಲ ಡ್ಯಾನ್ಸ್ ಮಾಡ್ಬೇಕಾ ಸರ್? ಮಾಡ್ಬೇಕು. ಸಾಂಗ್ ಹಾಕಿ ಅದು. ಅಯ್ಯೋ